ಫ್ರೆಂಡ್ಸ್, ನಾನಿಲ್ಲಿ ರೇಷನ್ ಅಕ್ಕಿನ 4 ಲೋಟ ನಾನು ತೊಗೊಳ್ತಾ ಇದ್ದೀನಿ. ನೀವು ಯಾವ್ದು ಲೋಟದಲ್ಲಿ ತೊಗೋತೀರೋ ಅದೇ ಅಳತೆಯಲ್ಲಿ ನೀವು ಎಲ್ಲವನ್ನು ತೊಗೊಬೇಕಾಗುತ್ತೆ. ಇಲ್ಲಿ ನಾನು ಒಂದು 4 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಒಂದು 2-3 ಬಾರಿ ಆದರೂ ನಾವು ಚೆನ್ನಾಗಿ ವಾಶ್ ಮಾಡಬೇಕು. ಇವಾಗ ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡಾಗಿದೆ. ಇದಕ್ಕೆ ನೀರನ್ನ ಹಾಕಿಬಿಟ್ಟು ಅಕ್ಕಿ ನೀಟಾಗಿ ಮುಳುಗಬೇಕು ಫ್ರೆಂಡ್ಸ್. ಅಷ್ಟು ನಾವು ನೀರನ್ನ ಹಾಕಿ ಇದನ್ನು ಒಂದು 6ರಿಂದ 7 ಅವರ್ ಆದರೂ ನಾವು ಇದನ್ನು ಚೆನ್ನಾಗಿ ನೆನೆಸಬೇಕಾಗುತ್ತೆ. ಇವಾಗ ನಾನು ಅದೇ ಗ್ಲಾಸಲ್ಲಿ ಫ್ರೆಂಡ್ಸ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 4 ಲೋಟ ಅಕ್ಕಿಗೆ 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ಒಂದು 2ರಿಂದ 3 ಬಾರಿನಾದ್ರು ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡಾಗಿದೆ. ಇದನ್ನು ನೀರು ಮುಳುಗುವಷ್ಟು ನಾವು ಇದನ್ನು ನೆನೆಯಕ್ಕೆ ಬಿಡೋಣ. ಇದನ್ನು ಒಂದು 2 ಅವರ್ ನೆನೆಸಿದ್ರೆ ಸಾಕು. ಇವಾಗ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಅಕ್ಕಿ ಚೆನ್ನಾಗಿ ನೆಂದಾಗ ಅದು ಕಟ್ಟಾಗಬೇಕು. ಈ ಥರ ನೋಡ್ತಾ ಇರಲ್ಲ, ಇಷ್ಟು ಆದರೆ ಇದು ಚೆನ್ನಾಗಿ ನೆಂದಿರುತ್ತೆ. ಇವಾಗ ನೀಟಾಗಿ 1-2 ಸಲ ವಾಶ್ ಮಾಡಿಕೊಂಡು ನೀರೆಲ್ಲನೂ ಬಸ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ. ಇವಾಗ ಅದೇ ಥರ ನಾವು ಉದ್ದಿನಬೇಳೆನೂ ಕೂಡ ನೀರೆಲ್ಲ ತೆಗ್ದು ಬಸ್ಕೊಂಡಾಗಿದೆ. ಇವಾಗ ಉದ್ದಿನಬೇಳೆ ಆದಮೇಲೆ ಫ್ರೆಂಡ್ಸ್, ನಾವಿಲ್ಲಿ 1 ಲೋಟ ಆಗುವಷ್ಟು ನಾನಿಲ್ಲಿ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಾನು ಯಾವ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸಲ್ಲೇ 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ವಾಶ್ ಮಾಡ್ಕೊಂಡ ನಂತರ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಜಾರ್ಗೆ ನಾನಿಲ್ಲಿ ಮೊದಲಿಗೆ ಅಕ್ಕಿನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಬಿಬಿಟ್ಟು ಈಗ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ನಾವು ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ. ತುಂಬಾ ನೀರು ಹಾಕ್ಕೊಂಡು ರುಬ್ಕೋಬಾರ್ದು ಫ್ರೆಂಡ್ಸ್, ತೆಳುವಾಗುತ್ತೆ. ನೀರನ್ನ ಕಡಿಮೆ ಹಾಕ್ಕೊಂಡು ನಾವು ಇದನ್ನು ಅಕ್ಕಿನ ರುಬ್ಕೋಬೇಕು. ಇವಾಗ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಒಟ್ಟಿಗೆ ರುಬ್ಕೊಳ್ಳೋಣ. ನಾವು ಸಪ್ರೇಟಾಗಿ ನಾವು ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಕೋಬೇಕು ಫ್ರೆಂಡ್ಸ್, ಅಕ್ಕಿ ಜೊತೆಗೆ ನಾವು ರುಬ್ಕೋಬಾರ್ದು. ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಸಹ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನೋಡಿ, ರುಬ್ಕೊಂಡ ನಂತರ ಒಂದನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹದ ಇರಬೇಕು ಉದ್ದಿನಬೇಳೆ ಮತ್ತು ಅವಲಕ್ಕಿ, ತುಂಬ ನೀರನ್ನ ಹಾಕೋಕ್ಕೆ ಹೋಗಬಾರ್ದು. ಈ ವಿಧಾನದಲ್ಲಿ ಮಾಡಿದರೆ ಫ್ರೆಂಡ್ಸ್ ತುಂಬಾ ಸಾಫ್ಟಾಗಿ ಬರುತ್ತೆ ಇಡ್ಲಿ. ನಾವು ರೇಷನ್ ಅಕ್ಕಿನ ಬಳಸ್ಕೊಂಡು ಸಾಫ್ಟಾದ ಇಡ್ಲಿನ ಮಾಡ್ಕೋಬೋದು. ಇವಾಗ ಒಂದು ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಬೆಳಗ್ಗೆ ಟೈಮ್ ನಾವು ಇಡ್ಲಿ ಮಾಡ್ಕೋಬೇಕು ಅಂದರೆ ನೈಟ್ ನಾವು ಈ ಥರ ರುಬ್ಬಿ ಇಟ್ಬಿಟ್ಟು ಬೆಳಗ್ಗೆವರೆಗೂ ನಾವು ಇದನ್ನು ಹಾಗೆ ಬಿಡಬೇಕಾಗುತ್ತೆ ಒಂದು ಪ್ಲೇಟ್ನ ಮುಚ್ಚಿ. ಇವಾಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರಲ್ಲ, ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ. ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಥರ ಸರಿಯಾಗಿ ಅಳತೆನ ಮಾಡ್ಕೊಂಡು ಮಾಡೋದ್ರಿಂದ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ವಿಧಾನದಲ್ಲಿ ಒಂದ್ಸಲಿ ರೇಷನ್ ಅಕ್ಕಿ ಬಳಸ್ಕೊಂಡು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಸಾಫ್ಟಾಗಿ. ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಡ್ಲಿ ಮಾಡಲಿಕ್ಕೆ ಅಂತ ನಾನು ಇಡ್ಲಿ ಹಟ್ಟ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಚ್ಕೊಂಡ ನಂತರ ಇವಾಗ ಎಲ್ಲವನ್ನು ಅದೇ ಥರ ಹಚ್ಕೊಂಡಾಗಿದೆ ರೆಡಿ ಮಾಡಿ. ಇವಾಗ ಇಡ್ಲಿನ ಹಿಟ್ಟನ್ನ ನಾನು ಹಟ್ಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದೇ ಥರ ನಾವು ಎಲ್ಲವನ್ನು ಹಾಕ್ಕೊಳ್ಳೋಣ. ಇವಾಗ ಇಡ್ಲಿ ಮಾಡಲಿಕ್ಕೆ ನೀರನ್ನ ಕಾಯಕ್ಕಿಟ್ಟಿದೆ ಫ್ರೆಂಡ್ಸ್, ಕಾದಿದೆ.
ನಾವು ಇಡ್ಲಿ ಮಾಡುವಾಗ ನೀರು ಕೂಡ ಚೆನ್ನಾಗಿ ಕಾದಿರಬೇಕು. ಇವಾಗ ನೋಡಿ ಕಾದಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಡ್ಲಿ ಹಿಟ್ಟನ್ನ ನಿಧಾನವಾಗಿ ನಾನು ಇಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ವಿಧಾನದಲ್ಲಿ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಸಾಫ್ಟಾಗಿ. ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 1/4 ಗಂಟೆನಾದ್ರು ನಾವು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ನೋಡ್ತಾ ಇರಲ್ಲ ಫ್ರೆಂಡ್ಸ್, 1/4 ಗಂಟೆ ಆದಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಅಂತ ನೋಡ್ತಾ ಇರಲ್ಲ. ರೇಷನ್ ಅಕ್ಕಿ ಬಳಸ್ಕೊಂಡು ನಾವು ಸರಿಯಾದ ಅಳತೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ. ತುಂಬಾ ಸಾಫ್ಟಾಗಿದೆ. ನೋಡ್ತಾ ಇರಲ್ಲ, ಸರಿಯಾಗಿ ಇದು ಬೆಂದಿದೆ. ಇವಾಗ ನಾವು ಇದನ್ನು ಇಡ್ಲಿಯನ್ನು ತೆಗಿಯೋಣ. ನೋಡ್ತಾ ಇದ್ರೆ ನಾವು ತೆಗಿಬೇಕಾದ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಎಲ್ಲವನ್ನು ನಾವು ಅದೇ ಥರ ತೆಗಿಯೋಣ. ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾವು ಇಡ್ಲಿನ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿದೆ ಅಂತ ಫ್ರೆಂಡ್ಸ್. ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಹಾಕಿಲ್ಲ. ಸೋಡಾ ಹಾಕಿದರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನಿಲ್ಲಿ ಸೋಡಾನ ಬಳಸ್ತಾ ಇಲ್ಲ. ನಾವು ಸೋಡಾ ಹಾಕ್ತಲೇ ಇಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೋಡ್ತಾ ಇದ್ರಲ್ಲ. ಸೋಡಾ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ಬೇಕು ಅನ್ನೋರು ಸೋಡಾ ಕೂಡ ಹಾಕೋಬೋದು. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ನಾವು ರೇಷನ್ ಅಕ್ಕಿ ಬಳಸ್ಕೊಂಡು ಎಷ್ಟು ಈಸಿಯಾಗಿ ನಾವು ಸರಿಯಾದ ಅಳತೆಯಲ್ಲಿ ನಾನು ಇಡ್ಲಿನ ನಿಮಗೆ ಯಾವ ಥರ ಮಾಡೋದಂತ ತೋರಿಸ್ಕೊಟ್ಟಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.